ಮಳೆ ನಿಂತರೂ ರಾಜಧಾನಿಯಲ್ಲಿ ಅನಾಹುತಗಳ ಸರಣಿ. ವಿಲ್ಲಾ ನಿವಾಸಿಗಳಿಗೆ ಟೆನ್ಷನ್ ಶುರುವಾಗಿದ್ದು ಯಾಕೆ? ರಾಜಧಾನಿ ಕಾಲುವೆ ಒತ್ತುವರಿ ಮಾಡಿ ವಿಲ್ಲಾ ನಿರ್ಮಿಸಿದ್ರಾ? ರೇನ್ಬೋ ಲೇಔಟ್ ನಿವಾಸಿಗಳಿಗೆ ನೋಟಿಸ್ ಜಾರಿ. ಇದೆಲ್ಲವನ್ನ ನೋಡೋಣ ಮಳೆ ಎಫೆಕ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಅಷ್ಟಿಷ್ಟಲ್ಲ. ಭಾರೀ ಮಳೆ ಸುರಿದ ಪರಿಣಾಮವಾಗಿ ಪ್ರತಿಷ್ಠಿತ ಏರಿಯಾ ವಿಲ್ಲಾಗಳಿಗೆ ಕಂಟಕ ಶುರುವಾಗಿದೆ. ಐಷಾರಾಮಿ ಮನೆಗಳಲ್ಲೂ ಇದೀಗ ಕೆಸರುಮಯವಾಗಿ ಮಾರ್ಪಟ್ಟಿದೆ. ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗುತ್ತೆ. ಲೇಔಟ್ಗಳಿಗೆ ನುಗ್ಗಿ ಅವಾಂತರ ತಂದೊಡ್ಡಿದೆ. ಜನರು ವಾಸಿಸುವುದಕ್ಕೂ ಆಗದ ಪರಿಸ್ಥಿತಿ ಉಂಟಾಗಿದೆ. ಕೊಳಚೆ ನೀರು, ಚರಂಡಿ ನೀರೆಲ್ಲವೂ ಕೂಡ ಮನೆಗಳಿಗೆ ನುಗ್ಗಿದ್ದು ಏರಿಯಾ ಗಬ್ಬೆದ್ದು ನಾರ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ನಂತರದ ಕಾಟ ಶುರುವಾಗಿದೆ. ಮಳೆಯಿಂದಾಗಿ ಜನರು ಸಂಕಷ್ಟ ಅನುಭವಿಸಿದ್ದಾಯಿತು. ಆದರೆ ಅದರಿಂದ ಹೊರಬರುವ ಮುನ್ನವೇ ಮತ್ತೊಂದು ಶಾಕ್ ಎದುರಾಗಿದೆ. ಜಲಾವೃತಗೊಂಡಿದ್ದಂತಹ ಏರಿಯಾಗಳಲ್ಲಿ ಜನರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇದೆ. ಒಂದು ಕಡೆ ಮಳೆಯಿಂದ ಬದುಕು ಬೀದಿಗೆ ಬಂದಿದ್ರೆ, ಮತ್ತೊಂದು ಕಡೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಕುಡಿಯೋ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್ ಆಗಿ ವಾಂತಿ, ಬೇದಿ, ಜ್ವರದಂತಹ ಕಾಯಿಲೆಗಳಿಗೆ ಮಕ್ಕಳು ತುತ್ತಾಗ್ತಿದ್ದಾರೆ. ಮಳೆಹಾನಿ ಪ್ರದೇಶಗಳ ಜಾಗದಲ್ಲೇ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಯಾಕಂದ್ರೆ ಕೊಳಚೆ ನೀರು ಮನೆಗಳಿಗೆ ಹಾಗೂ ಲೇಔಟ್ಗಳಿಗೆ ನುಗ್ಗಿದ್ರಿಂದಾಗಿ ಸುತ್ತಮುತ್ತಲ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಮಾರತ್ಹಳ್ಳಿ ರೈನ್ಬೋ ಚಿಲ್ಡ್ರನ್ ಆಸ್ಪತ್ರೆಯಲ್ಲಿ ಮಕ್ಕಳು ಹೆಚ್ಚಾಗಿ ದಾಖಲಾಗಿದ್ದಾರೆ. ದಿನಕ್ಕೆ ಒಪಿಡಿಗೆ 500ಕ್ಕೂ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರಂತೆ. ನಾನಾ ಸಮಸ್ಯೆಗಳಿಂದ ಆಸ್ಪತ್ರೆಗೆ ಜನರು ದಾಖಲಾಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ನಿಂತರೂ ಕೂಡ ರಗಳೆಗಳು ಮಾತ್ರ ನಿಲ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಕೆಸರು, ಕೊಳಕು ವಾಸನೆ ಆವರಿಸಿದೆ. ಕುಡಿಯುವ ನೀರಿನ ಜೊತೆಗೆ ಕೊಳಚೆ ನೀರು ತುಂಬಿಕೊಂಡು ಆಪತ್ತು ಎದುರಾಗಿದೆ. ಕಲುಷಿತ ನೀರು ಸೇವನೆಯಿಂದಾಗಿ ಅನಾರೋಗ್ಯದ ಸಮಸ್ಯೆ ಕೂಡ ಶುರುವಾಗಿದೆ. ಮಕ್ಕಳಲ್ಲೇ ಹೆಚ್ಚಾಗಿ ಫ್ಲೂ ವೈರಸ್ ಕಾಣಿಸಿಕೊಳ್ಳುವುದಕ್ಕೆ ಆರಂಭ ಆಗಿದೆ. ಹೀಗಾಗಿ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಮಳೆಯಿಂದಾಗಿ ಕಾಲುವೆ, ಚರಂಡಿ ನೀರೆಲ್ಲ ಸೇರ್ಕೊಂಡು ಏರಿಯಾಗಳಿಗೆಲ್ಲ ನುಗ್ಗಿದೆ. ಹೀಗಾಗಿ ಮಕ್ಕಳಲ್ಲೇ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಅಲರ್ಜಿ, ಉಸಿರಾಟದ ತೊಂದರೆ, ಶ್ವಾಸಕೋಶದ ಸಮಸ್ಯೆ ಬಾಧಿಸ್ತಾ ಇದೆ. ಕಲುಷಿತ ನೀರು ಸೇವಿಸಿದ ಮಕ್ಕಳಲ್ಲಿ RSV ಪ್ರಾಬ್ಲಮ್ ಶುರುವಾಗಿದ್ದು ಜ್ವರದ ಟೆಂಪರೇಚರ್ 103 ರಿಂದ 104 ಡಿಗ್ರಿಯಷ್ಟು ದಾಖಲಾಗ್ತಾ ಇದೆ. ಹೀಗಾಗಿ ಮಕ್ಕಳಲ್ಲಿ ಅನಾರೋಗ್ಯ ಉಂಟಾಗ್ತಾ ಇರೋದು ಪೋಷಕರನ್ನ ತಲ್ಲಣಗೊಳಿಸಿದೆ. ಆತಂಕಗೊಂಡಿರುವಂತಹ ಮಕ್ಕಳಿಗೆ ವೈದ್ಯರು ಕೂಡ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಮಕ್ಕಳು ಆರೋಗ್ಯವಾಗಿರಬೇಕಾದ್ರೆ ಬಿಸಿ ನೀರನ್ನೇ ಕುಡಿಸಬೇಕು. ಕಲುಷಿತ ನೀರಿನಲ್ಲಿ ಓಡಾಡೋದಕ್ಕೆ ಮಕ್ಕಳನ್ನ ಬಿಡಬಾರದು. ಮಾಸ್ಕ್ ಹಾಗೂ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಮಕ್ಕಳಿಗೆ ಹೆಚ್ಚು ತರಕಾರಿ, ಹಣ್ಣುಗಳನ್ನು ನೀಡಬೇಕು. ರೋಗದ ಲಕ್ಷಣಗಳೇನಾದ್ರೂ ಇದ್ರೆ ಅಂತಹ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಡಿ ಅಂತ ವೈದ್ಯರು ಪೋಷಕರಿಗೆ ಸಲಹೆ ಕೊಡ್ತಿದ್ದಾರೆ. ಬೆಂಗಳೂರಿನ ರೈನ್ಬೋ ಡ್ರೈವ್ ಲೇಔಟ್ನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ. ಮಳೆಯಿಂದ ಪ್ರವಾಹ ಹೆಚ್ಚಾಗಿ ಸಂಪೂರ್ಣ ಲೇಔಟ್ಗೆ ನೀರು ನುಗ್ಗಿ ಕೆರೆಯಂತಾಗಿತ್ತು. ಇದೀಗ ಮಳೆ ನಿಂತಿದ್ದು ಕೆಸರುಮಯವಾಗಿದೆ. ಲೇಔಟ್ ರಸ್ತೆ, ಪ್ರತಿಷ್ಠಿತ ವಿಲ್ಲಾಗಳೆಲ್ಲವೂ ಕೆಸರು ತುಂಬಿಕೊಂಡಿದ್ದು ನಿವಾಸಿಗಳು ಕೂಡ ಪರದಾಡ್ತಿದ್ದಾರೆ. ಆದರೆ ರಾಜಕಾಲುವೆ ಒತ್ತುವರಿಯಿಂದಾಗಿಯೇ ಇಷ್ಟೆಲ್ಲ ಅವಾಂತರ ಆಗಿದೆ ಎನ್ನುವಂತಹ ವಿಚಾರ ಸರ್ವೆಯಿಂದ ಗೊತ್ತಾಗಿದೆ. ರೈನ್ಬೋ ಡ್ರೈವ್ ಲೇಔಟ್ಗಳ ವಿಲ್ಲಾಗಳಿಗೆ ಬೆಂಗಳೂರಿನ ಪೂರ್ವ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ. ಕಾಲುವೆ ಒತ್ತುವರಿ ಜಾಗವನ್ನ ತೆರವುಗೊಳಿಸುವಂತೆ ನೋಟಿಸ್ ನೀಡಲಾಗಿದೆ. ಒತ್ತುವರಿ ಜಾಗವನ್ನ ತೆರವು ಮಾಡದಿದ್ರೆ ನಾವೇ ಮಾಡ್ತೇವೆ. ತೆರವು ಕಾರ್ಯಾಚರಣೆ ವೆಚ್ಚವನ್ನ ನೀವೇ ಭರಿಸಬೇಕಾಗುತ್ತೆ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. 15ಕ್ಕೂ ಹೆಚ್ಚು ವಿಲ್ಲಾಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಳೆಯಿಂದಾಗಿ ಸಂಪೂರ್ಣ ರೈನ್ಬೋ ಡ್ರೈವ್ ಲೇಔಟ್ ಮುಳುಗಡೆಯಾಗಿತ್ತು. ನದಿಯಂತೆ ನೀರು ತುಂಬಿಕೊಂಡು ಬೋಟ್ಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲೇ ಜನರು ಸಂಚರಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ರೈನ್ಬೋ ಡ್ರೈವ್ ಲೇಔಟ್ನಲ್ಲಿ ಜಿಲ್ಲಾಡಳಿತ ಸರ್ವೆ ಮಾಡಿತು. ಈ ವೇಳೆ ಕಾಲುವೆ ಒತ್ತುವರಿ ಮಾಡಿಕೊಂಡು ವಿಲ್ಲಾಗಳನ್ನು ನಿರ್ಮಿಸಿರುವುದು ಬಹಿರಂಗವಾಗಿದೆ. ಇದರಿಂದಾಗಿ 15ಕ್ಕೂ ಹೆಚ್ಚು ವಿಲ್ಲಾಗಳಿಗೆ ನೋಟಿಸ್ ನೀಡಿದ್ದು ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ಮಳೆಯ ಹಿನ್ನೆಲೆಯಲ್ಲಿ ಸುಮ್ಮನಿದ್ದಂತಹ ಅಧಿಕಾರಿಗಳು ಇದೀಗ ತೆರವು ಮಾಡಲೇಬೇಕು ಅಂತ ಸೂಚಿಸಿದ್ದಾರೆ. ಮಳೆಯಿಂದಾಗಿ ಕರುನಾಡಲ್ಲಿ ಅವಾಂತರಗಳ ಸುರಿಮಳೆ. ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ನೀರು ಪಾಲಾಗಿದ್ದು ಹೇಗೆ? ಯಾದಗಿರಿ, ಬೀದರ್ನಲ್ಲಿ ಪರಿಸ್ಥಿತಿ ಹೇಗಿದೆ? ನೋಡೋಣ ಜಲಪ್ರಳಯ ನ್ಯೂಸ್ ಟಾಪ್ 9 ನಲ್ಲಿ. ಕರುನಾಡಿನಲ್ಲಿ ಮಳೆ ಅವಾಂತರಗಳ ಸರಣಿ ಮುಂದುವರೆದಿದೆ. ಕೆಲವೆಡೆ ಮಳೆ ತಗ್ಗಿದ್ರೂ ಸಂಕಷ್ಟಗಳ ಸರಮಾಲೆ ಮಾತ್ರ ಹಾಗೆಯೇ ಇದೆ. ಮಳೆಯಿಂದಾಗಿ ಪ್ರವಾಹ ಹೆಚ್ಚಾಗಿದ್ದು ಜನರು ಪರದಾಡುವಂತಾಗಿದೆ. ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಚಿಕ್ಕಬಳ್ಳಾಪುರ ಸೇರಿದಂತೆ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಪರದಾಟ ಮಾತ್ರ ತಪ್ಪಿಲ್ಲ. ನೆರೆ ಭೀತಿಯಿಂದ ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ. ಕೆಲವೆಡೆ ಜಮೀನುಗಳು, ಸೇತುವೆ ಮುಳುಗಡೆಯಾಗಿದ್ದು ದಿಕ್ಕಿ ತೋಚದಂತಾಗಿದೆ.
ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ತೆಲಗಬಾಳ ಗ್ರಾಮದಲ್ಲಿ ರಾತ್ರಿ ಏಕಾಏಕಿ ಮನೆಯ ಗೋಡೆ ಹಾಗೂ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮಳೆಯಿಂದಾಗಿ ಮನೆ ಗೋಡೆ ಬಿದ್ದು ಮಹಿಳೆಗೆ ಗಂಭೀರವಾಗಿ ಗಾಯವಾಗಿದೆ. ಮಹಂತೇಶ್ ಸಜ್ಜನ್ ಅನ್ನೋರಿಗೆ ಸೇರಿದಂತಹ ಮನೆ ಇದಾಗಿದ್ದು ಮನೆಯಲ್ಲಿದ್ದ ಶಿಲ್ಪಾ ಅನ್ನೋರಿಗೆ ಗಾಯವಾಗಿದೆ. ಆದರೆ ಅದೃಷ್ಟವಶಾತ್ ಉಳಿದವರು ಬಚಾವಾಗಿದ್ದಾರೆ. ಮೇಲ್ಛಾವಣಿ ಕುಸಿತ ಇದ್ದಂತೆ ತಕ್ಷಣವೇ ಕುಟುಂಬಸ್ಥರು ಹೊರಬಂದಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ ಮಳೆಯಿಂದಾಗಿ ಭರ್ತಿಯಾಗಿದೆ. ಹೀಗಾಗಿ ಸೊನ್ನಾ ಬ್ಯಾರೇಜ್ನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದ್ರಿಂದಾಗಿ ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗೋ ಆತಂಕ ಶುರುವಾಗಿದೆ. ಅಫಜಲ್ಪುರ, ಜೇವರ್ಗಿ, ಚಿತ್ತಾಪುರ ತಾಲೂಕಿನಲ್ಲಿ ಆತಂಕ ಮನೆ ಮಾಡಿದೆ. ಹೀಗಾಗಿ ಭೀಮಾ ನದಿ ಸಮೀಪ ಯಾರೂ ಹೋಗದಂತೆ ಜನರಿಗೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಬಳಿಯ ಸೇತುವೆಗಳು ಮುಳುಗಡೆಯಾಗಿದೆ. ಡೋಣಿ ನದಿಯ ಪ್ರವಾಹದಿಂದಾಗಿ ಬ್ರಿಡ್ಜ್ಗಳು ಜಲಾವೃತಗೊಂಡಿದ್ದು ಹೊಸ ಸೇತುವೆ ಮೇಲೆ ಬಿರುಕು ಬಿಟ್ಟಿದ್ದ ಕಾರಣ ಸಂಚಾರವನ್ನು ನಿರ್ಬಂಧ ಮಾಡಲಾಗಿತ್ತು. ಹಳೆ ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಲಾಗಿತ್ತು. ಇದೀಗ ಹಳೆ ಸೇತುವೆಯು ಜಲಾವೃತಗೊಂಡಂತಹ ಹಿನ್ನೆಲೆಯಲ್ಲಿ ಪರದಾಡುವಂತಾಗಿದೆ. ಮನಗೂಳಿ ದೇವಾಪುರ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಆಗಿದೆ. ವಿಜಯಪುರದಿಂದ ತಾಳಿಕೋಟೆ, ಯಾದಗಿರಿಯಿಂದ ರಾಯಚೂರು ಮಾರ್ಗದಲ್ಲಿ ಸಂಚಾರ ಬಂದ್ ಆಗಿದೆ. ನಿರಂತರ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬೋರಾಳ ಗ್ರಾಮದಲ್ಲಿ ಮನೆ ಕುಸಿತವಾಗಿದೆ. ನಿರಂತರ ಮಳೆಯಿಂದಾಗಿ ಮನೆ ಶಿಥಿಲಗೊಂಡಿತು. ಇದೀಗ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. ಕುಟುಂಬ ಬೀದಿಗೆ ಬಂದಿದೆ. ಕವಿತಾ, ಧನ್ರಾಜ್, ಮೇತ್ರಿ ಅನ್ನೋರಿಗೆ ಸೇರಿದಂತಹ ಮನೆ ಕುಸಿದಿದೆ. ಸದ್ಯ ಮನೆಯಲ್ಲಿ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಅನಾಹುತ ತಪ್ಪಿದೆ. ವಾಸಿಸೋಕೆ ಇದ್ದಂತಹ ಮನೆ ಕುಸಿದಿದ್ರಿಂದಾಗಿ ಜನರು ಕಂಗಾಲಾಗಿದ್ದು, ಹೀಗಾಗಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಬಿಡುವು ಕೊಡದಿದ್ದರಿಂದಾಗಿ ಮನೆಯಿಂದ ಹೊರಬರುವುದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ನಿರಂತರ ಮಳೆಯಿಂದಾಗಿ ನಗರದ ರಸ್ತೆಗಳು ಕೆಸರುಮಯವಾಗಿದೆ. 2 ದಿನದಿಂದ ಕೊಂಚ ಬಿಡುವು ಕೊಡದೆ ಮಳೆ ಸುರಿತಾನೇ ಇದ್ದು ಜನರು ಪರದಾಡುವಂತಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ದೊಡ್ಡಸಂಬ್ರ ಕೆರೆ ತುಂಬಿ ಹರಿತಾ ಇದ್ದು ಕೋಡಿ ಬಿದ್ದಿದೆ. ಸತತ ಮಳೆಯಿಂದಾಗಿ ಯಾದಗಿರಿಯಲ್ಲಿ ಸಾಕಷ್ಟು ಅವಾಂತರವಾಗಿದೆ. ಕೆರೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಕೆರೆ ಹಿನ್ನೀರಿನಿಂದ ಅಪಾರ ಪ್ರಮಾಣದ ಹತ್ತಿ ಬೆಳೆ ಕಣ್ಣಿಗೆ ಕಾಣದಂತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಯಾದಗಿರಿ ನಗರದಲ್ಲಿ ಮಳೆಯಿಂದಾಗಿ ಏಕೈಕ ಉದ್ಯಾನವನ ಲುಂಬಿನಿ ವನ ಮುಳುಗಡೆಯಾಗಿದೆ. ಸತತ ಮಳೆಯಿಂದಾಗಿ ಸಂಪೂರ್ಣವಾಗಿ ನೀರಿನಲ್ಲಿ ಗಾರ್ಡನ್ ಜಲಾವೃತಗೊಂಡಿದೆ. ಪಾರ್ಕ್ನಲ್ಲಿರುವಂತಹ ಆಟಿಕೆ ವಸ್ತುಗಳೆಲ್ಲವೂ ನೀರು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದಂತಹ ವಸ್ತುಗಳಿಗೆ ಹಾನಿಯಾಗಿದೆ. ಪಾರ್ಕ್ ಜಲಾವೃತಗೊಂಡಿದ್ದರಿಂದಾಗಿ ಜನರು ಬರುವುದಕ್ಕೆ ಆಗ್ತಾ ಇಲ್ಲ. ಶನಿವಾರ ಮತ್ತು ಭಾನುವಾರ ಸಾವಿರಾರು ಜನ ಪಾರ್ಕ್ಗೆ ಬರ್ತಾ ಇದ್ರು. ಆದರೆ ವೀಕೆಂಡ್ನಲ್ಲೂ ಜನರಿಗೆ ಬರುವುದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರುನಾಡಿನಲ್ಲಿ ಇನ್ನೂ 2 ದಿನ ಮಳೆಯ ಕಾಟ. ಉತ್ತರ ಒಳನಾಡು, ದಕ್ಷಿಣ ಒಳನಾಡಿಗೆ ಯೆಲ್ಲೋ ಅಲರ್ಟ್. ಬೀದರ್ನಲ್ಲಿ ಶಿವನ ದೇಗುಲಕ್ಕೆ ಜಲದಿಗ್ಬಂಧನ. ಕಲಬುರಗಿಯಲ್ಲಿ ಯಲ್ಲಮ್ಮ ದೇಗುಲ ಮುಳುಗಡೆ. ಇದೆಲ್ಲವನ್ನ ನೋಡೋಣ ಪ್ರವಾಹ ಕಂಟಕ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡಿಗೆ ಇನ್ನೂ 2 ದಿನ ಮಳೆಯ ಕಾಟ ತಪ್ಪುವುದಿಲ್ಲ. ಮುಂದಿನ 2 ದಿನಗಳ ಕಾಲ ಮಳೆ ಬರಲಿದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ಕೊಟ್ಟಿದೆ. ರಾಜಧಾನಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಎಂದಿನಂತೆ ಮಳೆ ಸುರಿಯಲಿದೆ. ಕರಾವಳಿ, ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಕರಾವಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿಗೆ ಹಾಗೂ ದಕ್ಷಿಣ ಒಳನಾಡಿಗೆ ಇಂದು ಯೆಲ್ಲೋ ಅಲರ್ಟ್ ಜಾರಿ ಮಾಡಲಾಗಿದೆ. ಮೈಸೂರು, ಮಂಡ್ಯ, ಕೊಡಗು, ರಾಮನಗರ, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲೂ 2 ರಿಂದ 3 ದಿನ ಭಾರೀ ಮಳೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಮೋಡ ಕವಿದ ವಾತಾವರಣ, ಚಳಿ ವಾತಾವರಣ ಕಂಡುಬರ್ತಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಹಳ್ಳಿ ಬಳಿಯ ಕಾರಂಜ ಜಲಾಶಯ ಭರ್ತಿಯಾಗಿದೆ. ಕಾರಂಜ ಜಲಾಶಯದಿಂದ ಮಾಂಜ್ರಾ ನದಿಗೆ 35,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶಿವನ ದೇವಾಲಯ ಮುಳುಗಡೆಯಾಗಿದೆ. ಕಟ್ಟಿತುಗಾಂವ್ ಬಳಿಯ ದೇವಸ್ಥಾನ ಮುಳುಗಡೆಯಾಗಿದೆ. ಮಾಂಜ್ರಾ ನದಿಯ ಪಕ್ಕದಲ್ಲಿರೋ ಪುರಾತನ ದೇವಾಲಯ ಇದಾಗಿದ್ದು ಮುಳುಗಡೆಯಾಗಿರುವುದರಿಂದ ದೂರದಲ್ಲಿಯೇ ನಿಂತು ಭಕ್ತರು ನಮಸ್ಕಾರ ಮಾಡಿ ತೆರಳುತ್ತಿದ್ದಾರೆ.
ವಿಜಯಪುರದಲ್ಲಿ ಮಳೆ ಆರ್ಭಟಕ್ಕೆ ನಗರದ ಕೆಸಿ ಮಾರ್ಕೆಟ್ನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಮಾರ್ಕೆಟ್ನಲ್ಲಿದ್ದ ಅಂಗಡಿಗಳಿಗೆ ನೀರು ನುಗ್ಗಿ ವ್ಯಾಪಾರಸ್ಥರು ಪರದಾಡುವಂತಾಯಿತು. ಕೆಸಿ ಮಾರ್ಕೆಟ್ನ ರಸ್ತೆಯ ಮೇಲೆ 2 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾಯಿತು. ನಗರದ ವಿವಿಧ ರಸ್ತೆಗಳು ಜಲಾವೃತಗೊಂಡಿವೆ. ಹೀಗಾಗಿ ಜನರು ಇನ್ನಿಲ್ಲದಂತೆ ಪರದಾಟ ನಡೆಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ವಿಜಯಪುರ ನಗರದ ಹೊರವಲಯದಲ್ಲಿರುವ ಅಲ್ಲಾಪುರ ತಾಂಡಾದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಧಾರಾಕಾರ ಮಳೆಯಿಂದಾಗಿ 10 ಮನೆಗಳಿಗೆ ಜಲಾಸುರ ದಾಳಿ ಮಾಡಿದ್ದು ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ನೀರಿನಲ್ಲೇ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾಳಾಗಿ ಹೋಗಿವೆ. ಹೀಗಾಗಿ ಮಹಿಳೆ ತನ್ನ ಕಷ್ಟವನ್ನ ಹೇಳಿಕೊಂಡು ಅಳಲು ತೋಡಿಕೊಂಡ್ರು. ಪರಿಸ್ಥಿತಿಗೆ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗ್ರಾಮಗಳು ಅಕ್ಷರಶಃ ತತ್ತರಿಸಿವೆ. ಭೀಮಾ ನದಿಯಿಂದ ಪ್ರವಾಹ ಹೆಚ್ಚಾಗಿದ್ದು ಸೇತುವೆಗಳು ಮುಳುಗಡೆಯಾಗಿವೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಘತ್ತರಗಿ ಹಾಗೂ ಗಾಣಗಾಪುರದಲ್ಲಿ ಸೇತುವೆಗಳು ಜಲಾವೃತಗೊಂಡಿವೆ. ಹೀಗಾಗಿ ಅಫ್ಜಲ್ಪುರ ಮತ್ತು ಸಿಂಧಗಿ ಪಟ್ಟಣಕ್ಕೆ ಸಂಪರ್ಕ ಕಡಿತಗೊಂಡಿದೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಹರಿದು ಬರ್ತಿರುವುದರಿಂದ ಪರದಾಡುವಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಹಳ್ಳಗಳು ಭರ್ತಿಯಾಗಿವೆ. ಹಳ್ಳಗಳ ಭೋರ್ಗರೆತಕ್ಕೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆನಕನಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಬೆನಕನಹಳ್ಳಿ ಹಾಗೂ ಸುರಪುರಕ್ಕೆ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ಹೀಗಾಗಿ ಸೇತುವೆಯನ್ನ ಮೇಲ್ದರ್ಜೆಗೇರಿಸುವಂತೆ ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಬೆಳಗ್ಗೆಯಿಂದ ಜಿಟಿ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜಿಟಿ ಮಳೆ ನಡುವೆಯೇ ಕೊಡೆ ಹಿಡಿದು ತರಕಾರಿ ವ್ಯಾಪಾರ ಮಾಡುತ್ತಿದ್ದಾರೆ. ಕಾರವಾರದ ರವಿವಾರ ಮಾರುಕಟ್ಟೆಯಲ್ಲಿ ಕೊಡೆ, ರೇನ್ಕೋಟ್, ಟಾರ್ಪಲ್ ಹೊತ್ತು ವ್ಯಾಪಾರ ಮಾಡಲಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಇನ್ನೂ 3 ದಿನಗಳ ಕಾಲ ಮಳೆಯಾಗುವ ಮುನ್ಸೂಚನೆ ಇದೆ. ವರುಣನ ಕಾಟದಿಂದಾಗಿ ಸಂಡೇ ಮಾರ್ಕೆಟ್ ಫುಲ್ ಡಲ್ ಹೊಡೆದಿದ್ದು ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಮದ್ಯ ತುಂಬಿದ ಲಾರಿ ಅಪಘಾತವಾಗಿದ್ದು ಎಲ್ಲಿ? ಸಾಲಬಾಧೆಯಿಂದ ಮೈಸೂರಲ್ಲಿ ರೈತ ಆತ್ಮಹತ್ಯೆ. ಶಿಕ್ಷಕನ ವಿರುದ್ಧ ದೂರು ದಾಖಲಾಗಿದ್ದು ಯಾಕೆ? ಸಾಕಾನೆ ದಾಳಿಯಿಂದ ಮನೆಗೆ ಹಾನಿಯಾಗಿದ್ದು ಎಲ್ಲಿ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ರಾಮನಗರದ ಸಿಂಗ್ರಭೋವಿ ದೊಡ್ಡಿ ಗ್ರಾಮದ ಬಳಿ ಮದ್ಯದ ಬಾಟಲ್ ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿ ಅಪಘಾತವಾಗಿದೆ. ಹೆದ್ದಾರಿ ಪಕ್ಕದ ಗ್ರಿಲ್ ಫೆನ್ಸಿಂಗ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿ ನಜ್ಜುಗುಜ್ಜಾಗಿದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು ಡಿಕ್ಕಿ ರಭಸಕ್ಕೆ ಮದ್ಯದ ಬಾಟಲಿಗಳು ಒಡೆದು ಹೋಗಿವೆ. ಲಾರಿಯಲ್ಲಿ 1150 ಕೇಸ್ ಮದ್ಯದ ಬಾಟಲಿಗಳಿದ್ದವು. ಅಪಘಾತದ ಮಧ್ಯೆಯೂ ಕೆಲ ಬಾಟಲ್ಗಳನ್ನು ಜನರು ಕದ್ದೊಯ್ದಿದ್ದ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ 2ನೇ ದಿನದ ಪ್ರವಾಸ ಮುಂದುವರೆಸಿದ್ದಾರೆ. ಜಮಖಂಡಿ ತಾಲೂಕಿನ ಜಕನೂರು ಗ್ರಾಮಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದು ಮಾದಣ್ಣ ಮದಗೊಂಡೇಶ್ವರ ಮಠದ ಸಿದ್ದಶ್ರೀ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಇದಾದ ಬಳಿಕ ಸಿದ್ದರಾಮಯ್ಯ ಮಾಳಿಂಗರಾಯ ದೇವರ ನಿರ್ಮಾಣ ಹಂತದ ದೇಗುಲ ವೀಕ್ಷಣೆ ಮಾಡಲಿದ್ದಾರೆ. ಬಳಿಕ ಜಮಖಂಡಿಯಿಂದ ರಸ್ತೆ ಮೂಲಕ ಹುಬ್ಬಳ್ಳಿಗೆ ಪ್ರಯಾಣಿಸಿ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಮೈಸೂರು ತಾಲೂಕಿನ ಹೆಚ್ಡಿಕೋಟೆ ಆಲನಹಳ್ಳಿ ಗ್ರಾಮದಲ್ಲಿ ಆನೆ ಶಿಬಿರದಿಂದ ಗ್ರಾಮಕ್ಕೆ ಸಾಕಾನೆ ನುಗ್ಗಿದೆ. ಮನೆ ಬಾಗಿಲು ಗೋಡೆ ಮುರಿದು ದಾಂಧಲೆ ನಡೆಸಿತು. ರಾಂಪುರ ಆನೆ ಶಿಬಿರದಿಂದ ತಪ್ಪಿಸಿಕೊಂಡು ಬಂದಿದ್ದ ಸಾಕಾನೆ ಗಣೇಶ ಮದವೇರಿ ಅಕ್ರಂ ಪಾಷಾ ಅನ್ನೋರ ಮನೆ ಮೇಲೆ ದಾಳಿ ಮಾಡಿದೆ. ಈ ವೇಳೆ ಮನೆಯಿಂದ ಅಕ್ರಂ ಪಾಷಾ ಕುಟುಂಬದವರು ಹೊರ ಓಡಿ ಬಂದಿದ್ದಾರೆ. ಕುತ್ತಿಗೆಯಲ್ಲಿ ಗಂಟೆ, ಕಾಲಿನಲ್ಲಿ ಸರಪಳಿ ಇದ್ದಿದ್ದರಿಂದ ಆನೆಯನ್ನ ಗ್ರಾಮಸ್ಥರು ಕಟ್ಟಿ ಹಾಕಿದ್ರು. ನಷ್ಟ ಪರಿಹಾರದ ಭರವಸೆ ಬಳಿಕ ಆನೆಯನ್ನ ಬಿಟ್ಟು ಕಳುಹಿಸಲಾಯಿತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಬಸ್ ನಿಲ್ದಾಣದಲ್ಲಿ ಬೆಳ್ಳಂಬೆಳಗ್ಗೆ ನಾರಿಮಣಿಯರು ರುಚಿಗೆದ್ದಿದ್ರು. ಬೆಳಗ್ಗೆ 7:30ಕ್ಕೆ ಕೆಆರ್ಎಸ್ನಿಂದ ಮೈಸೂರಿಗೆ ಬಸ್ ತೆರಳಬೇಕಿತ್ತು. 8 ಗಂಟೆಯಾದರೂ ಬಸ್ ತೆಗೆಯದೆ ಚಾಲಕ ಧಮ್ ಎಳಿತ ಕಾಲಹರಣ ಮಾಡ್ತಾ ಇದ್ರು. ಡ್ಯೂಟಿಗೆ ಹೋಗೋಕೆ ತಡವಾಗಿದೆ ಬನ್ನಿ ಅಂತ ಕರೆದ್ರು, ಕೇರ್ ಮಾಡಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಮಹಿಳೆಯರು ಚಾಲಕನಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಸರಿಯಾಗಿ ಆವಾಜ್ ಆಗ್ತಾ ಇದ್ದಂತೆ ಬಸ್ ಚಾಲಕ ನಿರ್ವಾಹಕ ಕೂಡಲೇ ಬಸ್ ಅನ್ನು ಸ್ಟಾರ್ಟ್ ಮಾಡಿ ತೆರಳಿದ್ರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ
ಹೈಫೈ ಕೋತಿಗಳು ಲಗ್ಗೆ ಇಟ್ಟಿವೆ. ಪೆಪ್ಸಿ, ಕೋಲಾ, ಫಾಂಟಾಗಾಗಿ ವಾನರ ಸೇನೆ ಮುಗಿಬೀಳ್ತಾ ಇದೆ. ಹನುಮನ ದರ್ಶನ ಪಡೆಯಲು ಬರುವ ಭಕ್ತಾದಿಗಳಿಗೆ ಹೊಸ ಪೀಕಲಾಟ ಶುರುವಾಗಿದೆ. ಮುತ್ತತ್ತಿ ಆಂಜನೇಯನ ಭಕ್ತರಿಗೆ ಕೋತಿಗಳು ಕಾಟ ಕೊಡ್ತಿವೆ. ಬಾಳೆಹಣ್ಣು, ತೆಂಗಿನಕಾಯಿ, ಹೂಹಣ್ಣು ಕಾಪಾಡಿಕೊಂಡು ಹೋಗೋದೇ ಭಕ್ತರಿಗೆ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಗುಂಪಾಗಿ ಬಂದು ಕ್ಷಣಾರ್ಧದಲ್ಲೇ ಕೈಯಲ್ಲಿರೋ ವಸ್ತುಗಳನ್ನು ಕಿತ್ಕೊಂಡು ಪರಾರಿಯಾಗ್ತಿವೆ. ಕೊಪ್ಪಳ ನಗರದಲ್ಲಿನ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆಯ ವೇಳೆ ಸಂಸದರು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಮೆರವಣಿಗೆಯ ವೇಳೆ ಸಂಸದ ಕರಡಿ ಸಂಗಣ್ಣ ಕುಣಿದು ಕುಪ್ಪಳಿಸಿದ್ದಾರೆ. ಈ ವೇಳೆ ಬೆಂಬಲಿಗರು ಮುಂದಿನ ಕೊಪ್ಪಳ ಶಾಸಕ ಅಂತ ಘೋಷಣೆ ಕೂಗಿದ್ರು. 11ನೇ ದಿನದ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿ ಎಂಜಾಯ್ ಮಾಡಿದ್ರು. ಬಾಗಲಕೋಟೆ ಪ್ರವಾಸದಲ್ಲಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಜನರಿಂದ ಅಹವಾಲು ಸ್ವೀಕಾರ ಮಾಡಿದ್ರು. ಬಾದಾಮಿ ಶಾಸಕರ ಗೃಹ ಕಚೇರಿ ಬಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅಹವಾಲು ಸ್ವೀಕರಿಸಿದ್ರು. ಸಾಲು ಸಾಲಾಗಿ ಬಂದು ತಮ್ಮ ಬೇಡಿಕೆ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ. ಬಾದಾಮಿ ಕ್ಷೇತ್ರದ ಜನರ ಸಮಸ್ಯೆ ಕುರಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿ ಜನರ ಅಹವಾಲು ಸ್ವೀಕಾರ ಮಾಡಿದ್ರು. ನಾವೇ ಅಧಿಕಾರಕ್ಕೆ ಬರ್ತೇವೆ, ದಮ್ಮು ತಾಕತ್ತಿದ್ರೆ ತಡೀರಿ ಅನ್ನೋ ಸಿಎಂ ಹೇಳಿಕೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ಕಿಡಿಕಾರಿದ್ದಾರೆ. ಸಿಎಂ ಬೊಮ್ಮಾಯಿ ಆ ಹುದ್ದೆಯ ಘನತೆಗೆ ತಕ್ಕಂತೆ ಮಾತನಾಡಿಲ್ಲ. ಸಿಎಂ ಬೊಮ್ಮಾಯಿ ಜವಾಬ್ದಾರಿ ಮರೆತು ಮಾತನಾಡಿದ್ದಾರೆ ಅಂತ ಮೈಸೂರಲ್ಲಿ ಧ್ರುವನಾರಾಯಣ ವಾಗ್ದಾಳಿ ನಡೆಸಿದ್ರು. ನಿನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ನವರಿಗೆ ತಾಕತ್ತಿದ್ರೆ ತಡೀರಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಸಿಎಂ 100% ಕಮಿಷನ್ ಆರೋಪ ಮಾಡಿದ್ರು. ಇದರ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ, ವಿಪಕ್ಷದಲ್ಲಿ ಇದ್ದಾಗ ನಿಮಗೆ ದಮ್ಮು ತಾಕತ್ತು ಧೈರ್ಯ ಇರಲಿಲ್ವಾ? ನಾವು ಧೈರ್ಯವಾಗಿ ನಿಮ್ಮ ಹಗರಣದ ಬಗ್ಗೆ ಪ್ರಶ್ನೆ ಮಾಡಿದ್ದೇವೆ. ರಾಜ್ಯ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಬಗ್ಗೆ ಭಯ ಶುರುವಾಗಿದೆ ಅಂತ ಮೈಸೂರಲ್ಲಿ ಧ್ರುವನಾರಾಯಣ ಹೇಳಿದ್ರು. ರಾಹುಲ್ ಗಾಂಧಿ ಭಾರತ ಜೋಡೋ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಗಾಗಿ ಬಳ್ಳಾರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಭೇಟಿ ನೀಡಿದರು. ಬಳ್ಳಾರಿಯಲ್ಲಿ ಸ್ಥಳ ಪರಿಶೀಲನೆ ಜೊತೆಗೆ ಪಕ್ಷದ ಮುಖಂಡರ ಜೊತೆಗೆ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ. ಡಿಕೆಶಿ ಭೇಟಿಯಾಗುವುದಕ್ಕೆ ಮುಖಂಡರು ಹಾಗೂ ಕಾರ್ಯಕರ್ತರ ನೂಕುನುಗ್ಗಲು ಉಂಟಾಯಿತು. ಬಳ್ಳಾರಿಯ ಕೊಣಗಲ್ ವಿಮಾನ ನಿಲ್ದಾಣದಲ್ಲಿ ಹೆಲಿಕಾಪ್ಟರ್ ಮುಂದೆನೆ ಕಾರ್ಯಕರ್ತರು ಮುಗಿಬಿದ್ದು ಫೋಟೋ ಸೆಷನ್ ಆರಂಭಿಸಿದ್ರು. ಹೆಲಿಕಾಪ್ಟರ್ ಮುಂದೆನೆ ಬೈಕ್ ನಿಲ್ಲಿಸಿ ಫೋಟೋ ತೆಗೆಸಿಕೊಳ್ಳುವುದಕ್ಕೆ ಬಂದ ಯುವಕನಿಗೆ ಪೊಲೀಸರು ತಲೆಗೆ ಬಾರಿಸಿದ್ರು. ನಾವೇ ಅಧಿಕಾರಕ್ಕೆ ಬರ್ತೇವೆ, ದಮ್ಮಿದ್ರೆ ತಡೀರಿ ಅನ್ನೋ ಸಿಎಂ ಭಾಷಣದ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ ಸಿದ್ದು, ಜನಮರ್ದನ ಅಲ್ಲಲ್ಲ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ವೀರಾವೇಶ ಭಾಷಣ ಕೇಳಿ ಖುಷಿಯಾಗಿದೆ. ಸಂಘ ಪರಿವಾರ ಇಂತಹ ಜೋರು ಮಾತುಗಳನ್ನ ಸಹಿಸೋದಿಲ್ಲ. ಹೀಗೆ ಮಾತನಾಡಿನೇ ಪಾಪ ಬಿಎಸ್ವೈ ಬಿಜೆಪಿ ಜೈಲು ಸೇರಿತು ಅಂತ ವ್ಯಂಗ್ಯವಾಡಿದ್ರು. ಹುತಾತ್ಮ ಅರಣ್ಯ ಸಿಬ್ಬಂದಿ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಸಿಎಂ ಬೊಮ್ಮಾಯಿ ಘೋಷಿಸಿದ್ದಾರೆ. ಹುತಾತ್ಮ ಸಿಬ್ಬಂದಿಗೆ ಮೊದಲು 2 ಲಕ್ಷ ಪರಿಹಾರ ನೀಡ್ತಾ ಇದ್ರು. ಬಿಎಸ್ವೈ ಅವರು 30 ಲಕ್ಷಕ್ಕೆ ಏರಿಕೆ ಮಾಡಿದ್ರು. ಇನ್ಮುಂದೆ 50 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಅಂತ ಸಿಎಂ ಬೊಮ್ಮಾಯಿ ಬೆಂಗಳೂರಿನಲ್ಲಿ ಹೇಳಿದ್ರು. ಜೊತೆಗೆ ನೇಮಕಾತಿ ಸಂಬಂಧಿಸಿದ ಎಲ್ಲ ಕೆಲಸ ಸುಲಭವಾಗಿ ಮಾಡುತ್ತೇವೆ. ಅರಣ್ಯವನ್ನ ನೀವು ರಕ್ಷಣೆ ಮಾಡಿ, ನಾವು ನಿಮ್ಮನ್ನ ರಕ್ಷಿಸ್ತೇವೆ ಅಂತ ಹೇಳಿದ್ರು. ತುಮಕೂರು ಜಿಲ್ಲೆ ಗುಬ್ಬಿಯ ಸುಭಾಷ್ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಬಿಜೆಪಿ ಸದಸ್ಯ ಹಲ್ಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಮನೆ ಮುಂದೆ ಜೋರಾಗಿ ಡೋಲು ಬಾರಿಸಿದ್ದಕ್ಕೆ ಥಳಿಸಿದ್ದಾರಂತೆ. ಗಣೇಶ ವಿಸರ್ಜನೆ ಮಾಡಿ ವಾಪಸ್ ಬರುವಾಗ ಯುವಕನಿಗೆ ಬಿಜೆಪಿ ಕಾರ್ಪೊರೇಟರ್ ಕೃಷ್ಣಮೂರ್ತಿ ಹಾಗೂ ಪತ್ನಿಯಿಂದ ಹಲ್ಲೆ ನಡೆಸಲಾಗಿದೆ. ಈ ಸಂಬಂಧ ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಕೆಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನ ನಿಷೇಧಿಸಲಾಗಿದೆ. ಶಿವಾಜಿನಗರ, ಭಾರತೀನಗರ, ಕಮರ್ಷಿಯಲ್ ಸ್ಟ್ರೀಟ್, ಪುಲಕೇಶಿ ನಗರ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಮದ್ಯ ಮಾರಾಟ ನಿರ್ಬಂಧಿಸಿ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಆದೇಶ ಹೊರಡಿಸಿದ್ದಾರೆ. ಇಡಿ ಅಧಿಕಾರಿಗಳ ದಾಳಿ, ದೊಡ್ಡ ತಿಮಿಂಗಿಲ ಬೇಟೆ, ಗೇಮಿಂಗ್ ಮೂಲಕ ವಂಚನೆ, 17 ಕೋಟಿ ಜಪ್ತಿ, ಕಡ್ಡಾಯ ಮತದಾನ ಮಸೂದೆಗೆ ರಾಷ್ಟ್ರಪತಿ ಶಿಫಾರಸು. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ಇತ್ತೀಚೆಗೆ ಭಾರಿ ಆಕ್ಟಿವ್ ಆಗಿರುವಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ದೊಡ್ಡ ತಿಮಿಂಗಲವನ್ನ ಬಲೆಗೆ ಕೆಡವಿದ್ದಾರೆ. ಮೊಬೈಲ್ ಗೇಮಿಂಗ್ ಆಪ್ ಮೂಲಕ ವಂಚಿಸಿದ ಆರೋಪದ ಪ್ರಕರಣವನ್ನ ತನಿಖೆ ನಡೆಸ್ತಾ ಇರುವಾಗಲೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದ 6 ಸ್ಥಳಗಳಲ್ಲಿ ದಾಳಿ ಮಾಡಿದ್ದಾರೆ. ಈ ದಾಳಿಯಲ್ಲಿ ಸರಿಸುಮಾರು 17.50 ಕೋಟಿ ರೂಪಾಯಿ ಕ್ಯಾಶ್ ವಶಪಡಿಸಿಕೊಂಡಿದ್ದಾರೆ. ಅಧಿಕಾರಿಗಳು ನೋಟು ಎಣಿಸಲು ಸುಸ್ತು ಹೊಡೆದಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಇಡಿ ಅಧಿಕಾರಿಗಳ ತಂಡ ನಿನ್ನೆ ಕೋಲ್ಕತ್ತಾದ ಗಾರ್ಡನ್ ರೀಚ್ ಪ್ರದೇಶದಲ್ಲಿರುವ ಉದ್ಯಮಿ ಅಮೀರ್ ಖಾನ್ ನಿವಾಸಿಗಳ ಮನೆ ಮೇಲೆ ದಾಳಿ ನಡೆಸಿ 17.5 ಕೋಟಿ ರೂಪಾಯಿ ನಗದು ಮತ್ತು ಆಸ್ತಿ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ನಗೆಟ್ಸ್ ಎಂಬ ಮೊಬೈಲ್ ಗೇಮಿಂಗ್ ಆಪ್ ಬಳಕೆದಾರರನ್ನ ವಂಚಿಸಿದ್ದಕ್ಕಾಗಿ ಫೆಡರಲ್ ಬ್ಯಾಂಕ್ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಆರೋಪಿ ಅಮೀರ್ ಖಾನ್ ಮತ್ತು ಇತರರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮೊಬೈಲ್ ಗೇಮಿಂಗ್ ಮೂಲಕ ಹೇಗೆ ವಂಚಿಸ್ತಾ ಇದ್ರು ಅನ್ನೋದನ್ನ ಇಡಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಆರಂಭದಲ್ಲಿ ಬಳಕೆದಾರರಿಗೆ ಕಮಿಷನ್ ಜೊತೆಗೆ ವಿವಿಧ ಉಡುಗೊರೆಗಳನ್ನು ನೀಡಲಾಗ್ತಾ ಇತ್ತು. ಇದು ಬಳಕೆದಾರರಲ್ಲಿ ನಂಬಿಕೆಯನ್ನ ಹೆಚ್ಚಿಸಿತು. ಗ್ರಾಹಕರ ವಿಶ್ವಾಸ ಗಳಿಸಿದ ನಂತರ ವಂಚಿಸಲಾಗುತ್ತಿದ್ದು, ಇದರ ಲಾಭವನ್ನ ಶ್ರೀಮಂತರು ಪಡೆದಿದ್ದಾರೆ ಅಂತ ಇಡಿ ಹೇಳಿಕೊಂಡಿದೆ. ಒಟ್ಟು ಕಮಿಷನ್ ಆಮಿಷದಲ್ಲಿ ಬಳಕೆದಾರರು ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡಿದ್ರು. ವಾಪಸ್ ಹಣ ಪಡೆಯುವುದನ್ನ ಏಕಾಏಕಿ ನಿಲ್ಲಿಸಲಾಗ್ತಾ ಇತ್ತು ಅಂತ ಆರೋಪಿಸಲಾಗಿದೆ. ಕಡ್ಡಾಯ ಮತದಾನ ಮಸೂದೆಯನ್ನ ಪರಿಗಣಿಸುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಶಿಫಾರಸು ಮಾಡಿದ್ದಾರೆ. ಸಂವಿಧಾನದ 117ನೇ ವಿಧಿಯ ಅಡಿಯಲ್ಲಿ ಕಡ್ಡಾಯ ಮತದಾನ ಮಸೂದೆ 2022 ಪರಿಗಣಿಸಲು ಶಿಫಾರಸು ಮಾಡಿದ್ದಾರೆ. ಬಿಜೆಪಿ ಸಂಸದ ದೀಪಕ್ ಪ್ರಕಾಶ್ ಅವರು ಜುಲೈ 22ರಂದು ಈ ಮಸೂದೆಯನ್ನ ಖಾಸಗಿ ಸದಸ್ಯರ ಮಸೂದೆಯಾಗಿ ಮಂಡಿಸಿದ್ರು. ಈ ಖಾಸಗಿ ಮಸೂದೆಯ ಆರ್ಥಿಕ ಪರಿಣಾಮಗಳ ಕಾರಣ ಸದನವು ಅದನ್ನು ಪರಿಗಣಿಸಿ ಅಂಗೀಕರಿಸುವ ಮೊದಲು ರಾಷ್ಟ್ರಪತಿಗಳ ಸಾಂವಿಧಾನಿಕ ಅನುಮೋದನೆಗೆ ಕಳುಹಿಸಲಾಗಿತ್ತು.